ರಾಜ್ಯದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಕೆಲವು ಕಡೆ ರಸ್ತೆ ಇಲ್ಲದೆ ಜನ ಪರದಾಡ್ತಾ ಇದ್ರು, ಸೇತುವೆಗಳು ಮುಳುಗಿ ಸವಾರರು ಒದ್ದಾಡಿದ್ರು. ರೈತರ ಸ್ಥಿತಿ ಸರ್ಕಾರ ನಡೆಸೋರಿಗೆ ಪ್ರೀತಿ ಎಂಬಂತಾಗಿದೆ. ಬನ್ನಿ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆಂಬ್ಯುಲೆನ್ಸ್ಗೆ ದಾರಿ ಇಲ್ಲದೆ ಜನರ ಪರದಾಟ. ಬೆಳಗಾವಿಯಲ್ಲಿ ಭಾರೀ ಮಳೆಯಾಗಿದೆ. ಖಾನಾಪುರ ತಾಲೂಕಿನ ಆಮ್ಗಾವ್ಗೆ ಆಂಬ್ಯುಲೆನ್ಸ್ ಬರುವುದಕ್ಕೂ ಜಾಗ ಇರಲಿಲ್ಲ. ಆದ್ರಿಂದ ಗ್ರಾಮಸ್ಥರು 4 ಕಿಲೋಮೀಟರ್ನಷ್ಟು ದೂರಕ್ಕೆ ಮಹಿಳೆಯನ್ನ ಹೊತ್ಕೊಂಡು ಹೋದ್ರು. ಎದೆ ನೋವಿನಿಂದ ಬಳಲ್ತಾ ಇದ್ದ ಹರ್ಷದ ಕೊನೆಗೂ ಆಸ್ಪತ್ರೆ ಸೇರಿ ಪ್ರಾಣಾಪಾಯದಿಂದ ಪಾರಾದ್ರು. ಚಿಕ್ಕೋಡಿ ಭಾಗದ 7 ಸೇತುವೆಗಳು ಜಲಾವೃತ. ಮಹಾರಾಷ್ಟ್ರದಲ್ಲಿ ಮಳೆ ಆದ್ರೆ ಬೆಳಗಾವಿಗೆ ಶೀತ ಆಗುತ್ತೆ ಅನ್ನೋದು ಮತ್ತೆ ಪ್ರೂವ್ ಆಗಿದೆ. ಹೌದು, ಮಹಾರಾಷ್ಟ್ರದಲ್ಲಿ ಮಳೆಯಾಗಿದ್ದಕ್ಕೆ ದೂದ್ಗಂಗಾ ನದಿ ಪ್ರವಾಹ ಹೆಚ್ಚಾಗಿ ಚಿಕ್ಕೋಡಿ ಭಾಗದ 7 ಸೇತುವೆಗಳು ಜಲಾವೃತವಾಗಿವೆ. ರೈತರ ಗೋಳು ಹೇಗಿದೆ ನೋಡಿ ಸ್ವಾಮಿ. ಮಳೆಯಿಂದಾಗಿ ಮಲಪ್ರಭಾ ನದಿ ಮೈದುಂಬಿ ಹರಿತಾ ಇದೆ. ಆದ್ರಿಂದ ಬೆಳಗಾವಿ ಹುಣಶಿಕಟ್ಟಿಯ ರೈತರೊಬ್ರು ಜಾನುವಾರುಗಳ ಜೊತೆಯಲ್ಲೇ ನದಿಯನ್ನ ಈಜಿ ಜಮೀನಿಗೆ ಹೋದ್ರು. 16 ವರ್ಷಗಳಿಂದ ಗ್ರಾಮಕ್ಕೊಂದು ಸೇತುವೆ ಕಟ್ಸಿ ಅಂತ ಹುಣಶಿಕಟ್ಟಿ ಮಂದಿ ಆಗ್ರಹಿಸಿದ್ರು. ನಮ್ಮ ರಾಜಕಾರಣಿಗಳು ಮಾತ್ರ ತಲೆ ಕೆಡಿಸ್ಕೊಂಡಿಲ್ಲ. ಡ್ರೋನ್ ಕಣ್ಣಲ್ಲಿ ಕಟೀಲು ದೇಗುಲ ವೈಭವ. ಮಳೆ ಅಬ್ಬರಕ್ಕೆ ನಂದಿನಿ ನದಿ ತುಂಬಿ ಹರಿತಾ ಇದೆ. ನದಿ ತಟದಲ್ಲೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಇದೆ. ಆ ವಿಹಂಗಮ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೇವರಿಗೆ ಜಲ ದಿಗ್ಬಂಧನ ಹಾಕಿದ ಕಪಿಲೆ. ಕಪಿಲಾ ಪ್ರವಾಹ ಎಷ್ಟಿದೆ ಅಂದ್ರೆ ನಂಜನಗೂಡು ದೇವಾಲಯಕ್ಕೆ ಜಲ ಕಂಟಕ ಎದುರಾಗಿದೆ. ಕಪಿಲಾ ನದಿಯ ಸ್ನಾನಘಟ್ಟ, ಪರಶುರಾಮನ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸೇರಿ ತಗ್ಗು ಪ್ರದೇಶಗಳು ಮುಳುಗಿ ಹೋಗಿವೆ. ಕೆಆರ್ಎಸ್ನ 10 ಗೇಟ್ನಿಂದ ನೀರು ಹೊರಕ್ಕೆ. ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ 10,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. 10 ಗೇಟ್ಗಳಿಂದ ನೀರು ಹಾಲ್ ನೊರೆಯಂತೆ ಹರಿತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೊನ್ನೆ ಗಂಗಾವಳಿ ನದಿ ಇದೆಯಲ್ಲ, 2 ರೋಡ್ ಅದ್ರ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಯಾರು? ಈ ಲಾರಿಯ ಲೊಕೇಶನ್ ಅಂದರೆ ಭಾರತ್ ಬೆನ್ಸ್ ಗಾಡಿಯವರು ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಈಗ ಹೇಗೆ ನಾವು ಉಬರ್ ಮತ್ತು ಓಲಾದಲ್ಲಿ ಟ್ರ್ಯಾಕ್ ಮಾಡ್ತೀವೋ ಹಂಗೆ ಗೊತ್ತಾಗುತ್ತೆ ಎಲ್ಲಿದೆ ಗಾಡಿ, ಎಲ್ಲಿದೆ ಮತ್ತೊಂದು ವಗೇರೆ ವಗೇರೆ. ಮೊನ್ನೆ ಏನಾಯಿತು, 2 ಲಾರಿ ಬಿತ್ತೋಯ್ತಲ್ಲ ಗ್ಯಾಸು, ಅದು ಯಾವುದಕ್ಕೆ ಹೋಯ್ತು? ನದಿಗೆ ಬಿತ್ತು. ಆಮೇಲೆ ಒಂದು ದೊಡ್ಡ ಕಲ್ಲು, ಮಿಡ್ಲಲ್ಲಿದ್ದ ಕಲ್ಲು ಜಾರಿದಾಗ ಒಂದು 30 ಅಡಿಯ ಕಲ್ಲು ಅಂತ, ಇದು 30 ಅಡಿಯ ಕಲ್ಲು, ಅದೇನಾಗುತ್ತೆ ಹೋಗಿ ನದಿಗೆ ಬೀಳುತ್ತೆ. ಆ ನದಿ ಒಂದು 25 ಅಡಿ ಆಳ ಇದೆ. ಆ ಕಲ್ಲು ಹೋದ ನಂತರ ಕೂಡ 5 ಅಡಿ ಕಾಣ್ತಾ ಇತ್ತು ಕಲ್ಲು. ಅಂದರೆ ಎಷ್ಟು ದೊಡ್ಡ ಕಲ್ಲು ಆಲೋಚನೆ ಮಾಡಿ. ಈ ಕಲ್ಲು ಬಿದ್ದಾಗ ಏನಾಗಿದೆ, ಅಲ್ಲಿಂದ ನೀರು ಚಿಮ್ಮಿದೆ. 30 ಅಡಿ ಅಂತಂದರೆ ಎಷ್ಟು ನೀರು ಆ ಚಿಮ್ಮಿದ ಫೋರ್ಸ್ಗೆ ಏನೂ ಕನೆಕ್ಷನ್ ಇಲ್ಲದ ಒಂದು 5 ಮನೆ ಕಂಪ್ಲೀಟ್ ಸರ್ವನಾಶ ಆಗಿ ಅಲ್ಲಿ ಪಾಯ ಮಾತ್ರ ಇದೆ. 2 ಲಾರಿ, 5 ಮನೆ, 7 ಜನ ಸತ್ತೋಗ್ಬಿಟ್ರು. ಇಲ್ಲಿ ಒಂದು ಕಡೆ ಮಣ್ಣು ಬಿದ್ದು ಒಂದು ಲಾರಿ ಒಳಗೆ ಸಿಕ್ಕಾಕೊಂಡಿದೆ. ಯಾರಿಗೂ ಗೊತ್ತಿಲ್ಲ. 16ನೇ ತಾರೀಕು. ಮತ್ತೆ ಗೊತ್ತಾಗಿದ್ದಂಗೆ ಮಣ್ಣಂಗಟ್ಟಿ ಅಂತ ನೀವು ಕೇಳ್ಬೋದು. ನಿಮ್ಗೆ ಹೆಂಗೆ ಗೊತ್ತಾಯಿತು? ಈ ಭಾರತ್ ಬೆನ್ಸ್ ಅವರು ತಮ್ಮ ಗಾಡಿಯಲ್ಲಿದೆ ಅಂತ ಟ್ರೇಸ್ ಮಾಡ್ತಾ ಬರ್ತಾರೆ. ಬಂದಾಗ 2 ರೋಡ್ ಇದೆ, ಆ ಕಡೆ ನದಿ ಇದೆ,
ಈ ಕಡೆ ಮಣ್ಣು ಬಿದ್ದಿದೆ. ಈ ಟ್ರೇಸ್ ಮಾಡಿದಾಗ ಮಣ್ಣಿನ ಕೆಳಗೆ ಲಾರಿ ಕಾಣ್ತಾ ಇದೆ. ದೆನ್ ಅರ್ಜುನ್ ಅವರ ಪತ್ನಿ ಅವ್ರಿಗೆ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿದಾಗ 2 ಬಾರಿ ಸ್ವಿಚ್ ಆಫ್ ಆಗಿದೆ, ಸ್ವಿಚ್ ಆನ್ ಆಗಿದೆ. ಅದು ಹೆಂಗೆ ಅಂತ ಕೇಳಿದಾಗ ಭಾರತ್ ಬೆನ್ಸ್ ಗಾಡಿ ಇದೆಯಲ್ಲ, ಅದರೊಳಗೆ AC ಎಲ್ಲ ಇದೆ. ಅಷ್ಟು ಬೇಗ ಅದು ಇದಾಗಲ್ಲ, ಸ್ಕ್ರ್ಯಾಪ್ ಆಗಲ್ಲ ಗಾಡಿ. ಹಾಗಾಗಿ ಸೇಫ್ ಇರ್ಬೋದು. ಆದರೆ ಮಣ್ಣು ಬಿದ್ದಿದೆ, 60 ಟನ್ ಮಣ್ಣೇನೋ ಮೇಲೆ ಬಿದ್ದಿದೆ. ಅದು ಹೋದರೆ ಬೇಗ ತೆಗೆದ್ರೆ, ಅಂದರೆ ಇವರು ಕೇರಳದವ್ರು ಹೇಳ್ತಿರೋದು 16ನೇ ತಾರೀಕು ಬಿದ್ದಿದೆ, 20ನೇ ತಾರೀಕಿಂದ ತನಕ ನೀವೇನು ಮಾಡ್ತಾ ಇದ್ದೀರಿ ಅಂತ ಲೇಟ್ ಮಾಡಿದ್ರಿ ನೋಡಿ. ಹಾಗಾಗಿ ನಾವೆಲ್ಲ ಕೇಳ್ಕೊತಾ ಇರೋದು ಕೇರಳದವರಾಗಿರ್ಬೋದು, ಆದರೆ ಆತ ಭಾರತೀಯ, ಬದುಕಿ ಬಾ ಅರ್ಜುನ ಅಂತ ಕೇಳ್ಕೊತಾ ಇದ್ದೀವಿ. ಜುಲೈ 16ರಂದು ಕಾರವಾರದ ಶಿರೂರು ಬಳಿ ಗುಡ್ಡ ಕುಸಿತ ಉಂಟಾಗುತ್ತೆ. 16ನೇ ತಾರೀಕು, 4 ದಿವಸ ಮೊದಲು ಗುಡ್ಡದ ಪಕ್ಕದಲ್ಲೇ ಇತ್ತು ಭಾರತ್ ಬೆಂಜ್ ಲಾರಿ. ಕೇರಳ ಮೂಲದ ಕಂಪನಿಗೆ ಸೇರಿದ್ದ ಲಾರಿ ಅದು. ರಾತ್ರಿ ಲಾರಿಯಲ್ಲಿ ಮಲಗಿರ್ತಾರೆ ಚಾಲಕ ಅರ್ಜುನ್, ಮಲಗಿರ್ತಾರೆ, ಗೊತ್ತೇ ಇಲ್ಲ ಅವರಿಗೆ. ಆಗ ಈ ಮಣ್ಣು ಬಿದ್ದಿರ್ತದೆ. ಏಕಾಏಕಿ ಲಾರಿ ಮೇಲೆ ಕುಸಿದ 7 ಟನ್ನಷ್ಟು ಮಣ್ಣು ಅದು ಅದರ ಮೇಲೆ ಬೀಳುತ್ತೆ. ಉಳಿದ 2 ಲಾರಿ ಆ ಮಣ್ಣಿನ ಫೋರ್ಸ್ಗೆ ನದಿಗೆ ಹೋಗಿ ಬೀಳುತ್ತೆ. ಲಾರಿ ಚಾಲಕ ಅರ್ಜುನ್ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಲಾರಿ ಲೊಕೇಶನ್ ಟ್ರೇಸ್ ಮಾಡ್ತಾರೆ ಭಾರತ್ ಬೆಂಜ್ ಕಂಪನಿ. ಅಂಕೋಲದ ಶಿರೂರು ಬಳಿ ಲಾರಿ ಲೊಕೇಶನ್ ಪತ್ತೆ ಆಗುತ್ತೆ. ನಿಮ್ಗೆ ತೋರಿಸಿದೆ ನಾನು. ಸ್ಥಳಕ್ಕೆ ಬಂದು ನೋಡಿದಾಗ ಕಂಪನಿಯವರಿಗೆ ಶಾಕ್. ಎಲ್ಲಿ ಲಾರಿ ಇರಬೇಕಾಗಿತ್ತೋ ಅಲ್ಲಿ ಅದರ ಮೇಲೆ ಕ್ವಿಂಟಾಲ್ ಗಟ್ಟಲೆ, ಟನ್ ಗಟ್ಟಲೆ ಮಣ್ಣು ಬಿದ್ದಿದೆ, ಮಣ್ಣಿನ ರಾಶಿ ಇದೆ. ಮೊನ್ನೆ ಲಾರಿ ಚಾಲಕ ಅರ್ಜುನ್ ಮೊಬೈಲ್ ಸ್ವಿಚ್ ಆನ್ ಆಗಿದೆ ಮಿಡ್ಲಲ್ಲಿ 18ಕ್ಕೇನೋ. ಅರ್ಜುನನ ಪತ್ನಿ ಕರೆ ಮಾಡಿದಾಗ ಮೊಬೈಲ್ ಆನ್ ಆಗಿದೆ, ಬಟ್ ಕರೆ ಮಾತಾಗಿಲ್ಲ. 2 ಬಾರಿ ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಸ್ವಿಚ್ ಆನ್ ಆಗಿದೆ. ಹಾಗಾಗಿ ಲಾರಿ ಚಾಲಕ ಅರ್ಜುನ್ ಇನ್ನೂ ಕೂಡ ಬದುಕಿರುವ ಸಾಧ್ಯತೆ ಇದೆ. ಆದರೆ ಮಣ್ಣು ತೆಗೆಯೋದು ಅಷ್ಟು ಈಸಿ ಅಲ್ಲ. AC ಕ್ಯಾಬಿನ್ ಇರೋ ಕಾರಣ ಚಾಲಕ ಬದುಕಿರುವ ಶಂಕೆ ಇದೆ. ಆದರೆ ಈಗ ಲಾರಿ ಮೇಲೆ ಒಂದು ಗುಡ್ಡದಷ್ಟು ಮಣ್ಣು ಇನ್ನೂ ಇದೆ. ಮಣ್ಣು ತೆರವುಗೊಳಿಸೋದಕ್ಕೆ 3-4 ದಿನ ಬೇಕಾಗಬಹುದಂತೆ. ಹಾಗಾಗಿ ಪ್ರಾರ್ಥನೆ ಒಂದೇ, ಬದುಕಿ ಬಾ ಅರ್ಜುನ ಅಂತ. ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟ ನಂತರ ಈಗ CM ಸಿದ್ದರಾಮಯ್ಯ ನಾಳೆ ಅಂಕೋಲಾಗೆ ಭೇಟಿ ಕೊಡ್ತಾರೆ. ಅವ್ರು ಹೇಳ್ತಾರೆ, ಎಷ್ಟೇ ಮನೆ ಬಿದ್ದಿರಲಿ, ರಸ್ತೆ ಹಾಳಾಗಿರಲಿ, ಅದಕ್ಕೆಲ್ಲ ಪರಿಹಾರ ರೂಪದಲ್ಲಿ ಕೆಲಸ ಆರಂಭಿಸಿದ್ದೇವೆ ಅಂತ ಹೇಳಿದರು. ನನಗೇನು ಗೊತ್ತಾ, ಈ ಹಿಂದೆ ಯಡಿಯೂರಪ್ಪ ಅವರ ಕಾಲಾವಧಿಯಲ್ಲಿ ಕೂಡ ಯಡಿಯೂರಪ್ಪ ಹೋಗಿದ್ರು ನಿಜ, ಅಲ್ಲಿ ತುಂಬ ಮನೆ ಬಿದ್ದಿತ್ತು, ಎಲ್ಲ ಮನೆಗಳಿಗೆ ಇನ್ನೂ ದುಡ್ಡು ಸಿಕ್ಕಿಲ್ಲ. ಈಗ ಇವರು ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ ಏನು ಹೇಳಿದ್ರು ಅಂತ. ಸರ್ಕಾರ ಮನೆ ಬಿದ್ದಿರಲಿ, ರಸ್ತೆಗಳು ಹಾಳಾಗಿರಲಿ, ಏನೇ ಮಾಡಿದ್ರು ಕೂಡ ಅವರೆಲ್ಲ ಈಗಾಗಲೇ ಪರಿಹಾರ ರೂಪದಲ್ಲಿ ಕೆಲಸ ಪ್ರಾರಂಭ ಹೋಗ್ಲಿ ಪಾಪ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕುಮಾರಸ್ವಾಮಿ ಅವರು ಹೋದ ನಂತರ ನಾಳೆಯ TP ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇದೆಯಲ್ಲ, ಆಮೇಲೆ ಪ್ಲ್ಯಾನ್ ಆಯಿತು ಅಂಕೋಲಾಗೆ ಹೋಗೋದು. ಅದು ಯಾಕೆ ಅಂತ ನಾನು ಕೇಳ್ತಿರೋದು. ಅದು ಯಾಕೆ? ಅಧಿಕಾರ ಇರೋದು ಮುಖ್ಯಮಂತ್ರಿಗಳಿಗೆ. ಒಂದು ಟೀಮ್ ಮಾಡ್ಕೊಂಡು ಹೋಗಬೇಕಿತ್ತಲ್ಲ. ಒಂದು ಬಂದೆಪ್ಪ, ನಾನು ಇದ್ದೀನಿ, ಏನಾಯಿತು, ಹೆಂಗಿರುತ್ತೆ ಅಲರ್ಟ್ನೆಸ್ಸು. ಕೇರಳ ಬೈತಾ ಇದೆ ನಮಗೆ, ನೀವು ಮಣ್ಣು ತೆಗಿಯಕ್ಕೆ ಲೇಟ್ ಮಾಡಿದ್ರಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.